ತಮಿಳುನಾಡು ಉಸ್ತುವಾರಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ರನ್ನ ಭೇಟಿಯಾಗೋದಕ್ಕೆ ಸಿಎಂ ಪನ್ನೀರ್ಸೆಲ್ವಂ ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. 5 ದಿನಗಳ ರಾಜಕೀಯ ಅನಿಶ್ಚಿತತೆ ಬಳಿಕ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಗಂಟೆ ಹಿಂದಷ್ಟೇ ಚೆನ್ನೈಗೆ ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಕ್ಷಿಪ್ರ ರಾಜಕೀಯ ಚಟುವಟಿಕೆ ಈಗ ಆರಂಭವಾಗಿದೆ. ಈಗಾಗಲೇ ಪನ್ನೀರ್ಸೆಲ್ವಂ ರಾಜ್ಯಪಾಲರನ್ನ ಭೇಟಿಯಾಗಿದ್ದು, ಪನ್ನೀರ್ಸೆಲ್ವಂಗೆ ಪಿಎಚ್ ಪಾಂಡಿಯನ್, ಮಾಜಿ ಸಚಿವ ವಿಶ್ವನಾಥ್, ಡಿ ಮಧುಸೂದನ್ ಸಾಥ್ ಕೊಟ್ಟಿದ್ದಾರೆ. ತಮ್ಮ ಮಾತುಕತೆ ವೇಳೆ ಪನ್ನೀರ್ಸೆಲ್ವಂ ರಾಜ್ಯಪಾಲರಿಗೆ ಶಶಿಕಲಾ ವಿರುದ್ಧ ದೂರುಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಶಶಿಕಲಾ ಒತ್ತಾಯದಿಂದಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ ಅಂತ ಪನ್ನೀರ್ಸೆಲ್ವಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ಗೆ ದೂರು ವೇಳೆ ವಿವರವನ್ನ ಕೊಟ್ಟಿದ್ದು, ಒತ್ತಾಯದಿಂದಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಗವರ್ನರ್ಗೆ ಸಂಪೂರ್ಣ ವಿವರವನ್ನ ಪನ್ನೀರ್ಸೆಲ್ವಂ ಕೊಟ್ಟಿದ್ದಾರೆ. ಇನ್ನು ಸಂಜೆ 7:30ರ ಸುಮಾರಿಗೆ ಶಶಿಕಲಾ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಅಣ್ಣಾಡಿಎಂಕೆ ಹಾಗೂ ಸರ್ಕಾರ ಕಬಳಿಸುವುದಕ್ಕೆ ಶಶಿಕಲಾ ಹೆಣೆದಿರುವ ತಂತ್ರದ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಟ್ಟಿರುವಂತಹ ಪನ್ನೀರ್ಸೆಲ್ವಂ, ಕುದುರೆ ವ್ಯಾಪಾರದಲ್ಲಿ ಶಶಿಕಲಾ ನಟರಾಜನ್ ತೊಡಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪನ್ನೀರ್ಸೆಲ್ವಂಗೆ ಮಧುಸೂದನ್ ಹಾಗೆ ಪಿಎಚ್ ಪಾಂಡಿಯನ್ ಸಾಥ್ ಕೊಟ್ಟಿದ್ದಾರೆ. ಒಟ್ಟಾರೆ ಶಶಿಕಲಾರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಪನ್ನೀರ್ಸೆಲ್ವಂ. ಡಿ ಮಧುಸೂದನ್ ಅಣ್ಣಾಡಿಎಂಕೆ ಪಕ್ಷದ ಅಧ್ಯಕ್ಷ ಹಾಗೆ ಪಿಎಚ್ ಪಾಂಡಿಯನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಒತ್ತಾಯದಿಂದಾಗಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೆ ಅಂತ ಪನ್ನೀರ್ಸೆಲ್ವಂ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವುದು ಅಲ್ಲದೆ, ತಾನು ಕೊಟ್ಟಂತಹ ರಾಜೀನಾಮೆಯನ್ನ ತಿರಸ್ಕರಿಸುವಂತೆ ಅಥವಾ ಅದನ್ನ ವಾಪಸ್ ಕೊಟ್ಟು ಬಹುಮತವನ್ನ ಸಾಬೀತುಪಡಿಸುವಂತೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಒಟ್ಟಾರೆ ಈಗ ಸದ್ಯ 5 ಗಂಟೆಗೆ ಭೇಟಿ ನಿಗದಿಯಾಗಿತ್ತು. ಪನ್ನೀರ್ಸೆಲ್ವಂ ರಾಜ್ಯಪಾಲರನ್ನ ಭೇಟಿ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲ, ತಾನು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟೆ, ಶಶಿಕಲಾ ಅವರ ಒತ್ತಡ ಹೇಗಿತ್ತು, ಮತ್ತೆ ಯಾವ ರೀತಿ ಅವರೀಗ ಕುದುರೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ, ಪಕ್ಷಕ್ಕೆ ಅವರಿಂದ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ, ಯಾರ್ಯಾರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರಿಗೆ ಈಗ ಪನ್ನೀರ್ಸೆಲ್ವಂ ವಿವರಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅಣ್ಣಾಡಿಎಂಕೆ ಹಾಗೂ ಸರ್ಕಾರವನ್ನ ಕಬಳಿಸೋದಕ್ಕೆ ಶಶಿಕಲಾ ಹೂಡಿರುವ ತಂತ್ರದ ಬಗ್ಗೆ ಎಲ್ಲವನ್ನ ಕೂಡ ವಿವರವಾಗಿ ಪನ್ನೀರ್ಸೆಲ್ವಂ ರಾಜ್ಯಪಾಲರಿಗೆ ವಿವರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಂಜೆ 7:30ಕ್ಕೆ ಶಶಿಕಲಾ ಅವರ ಭೇಟಿಗೆ ರಾಜ್ಯಪಾಲರು ಸಮಯವನ್ನ ನಿಗದಿ ಮಾಡಿದ್ದಾರೆ. ಸಂಜೆ 7:30ಕ್ಕೆ ಶಶಿಕಲಾ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಆದರೆ ಶಶಿಕಲಾ ಏಕಾಂಗಿಯಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದು, ಇಂದು ರಾಜ್ಯಪಾಲರ ಮುಂದೆ ಶಾಸಕರ ಪರೇಡ್ ನಡೆಸೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗ ಸದ್ಯ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಹೀಗಾಗಿ ರಾಜ್ಯಪಾಲರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸಿರುವಂತಹ ವಿಚಾರ. ತಮಿಳುನಾಡಿನ ರಾಜಕೀಯ ಎತ್ತ ಸಾಗತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ, ಶಶಿಕಲಾ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತಾರಾ, ಅಥವಾ ಪನ್ನೀರ್ಸೆಲ್ವಂ ಅವರು ಕೊಟ್ಟಿರುವಂತಹ ರಾಜೀನಾಮೆಯನ್ನ ತಿರಸ್ಕರಿಸಿ ಬಹುಮತ ಸಾಬೀತುಪಡಿಸುವಂತೆ ಪನ್ನೀರ್ಸೆಲ್ವಂಗೆ ಇನ್ನೊಂದು ಚಾನ್ಸ್ ಕೊಡ್ತಾರಾ ಅನ್ನೋದನ್ನ ಈಗ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಶಶಿಕಲಾ ಹಾಗೆ ಪನ್ನೀರ್ಸೆಲ್ವಂ ಇಬ್ರು ಕೂಡ ಈಗ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದು, ಮೊದಲಿಗೆ ಪನ್ನೀರ್ಸೆಲ್ವಂ ಭೇಟಿ ಆಗಿದ್ದಾರೆ. ಶಶಿಕಲಾ ಸಂಜೆ 7:30ರ ಸುಮಾರಿಗೆ ಭೇಟಿ ಆಗ್ತಾರೆ. ಇಬ್ರು ಕೂಡ ಯಾಕೆ ತಾವು ಸಿಎಂ ಆಗಬೇಕು, ಸಿಎಂ ಆಗೋದಕ್ಕೆ ತಮ್ಮ ಬಳಿ ಏನ್ ಅರ್ಹತೆ ಇದೆ, ಜೊತೆಗೆ ಯಾವ ರೀತಿ ಬೆಂಬಲ ಇದೆ, ಇದೆಲ್ಲದರ ಬಗ್ಗೆ ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ಒಬ್ಬರು ಇನ್ನೊಬ್ಬರ ಬಗ್ಗೆ ದೂರುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಪನ್ನೀರ್ಸೆಲ್ವಂ ಸರದಿ ಸಿಎಂ ಪನ್ನೀರ್ಸೆಲ್ವಂ ತಮ್ಮ ಬೆಂಬಲಿಗರಾದಂತಹ ಡಿ ಮಧುಸೂದನ್ ಹಾಗೆ ಪಾಂಡ್ಯನ್ ಅವರ ಜೊತೆಗೆ ಹೋದಂತಹ ಪನ್ನೀರ್ಸೆಲ್ವಂ ಸಂಪೂರ್ಣವಾಗಿ ಶಶಿಕಲಾ ಅವರು ಹೆಣೆದಿರುವಂತಹ ತಂತ್ರ, ಪಕ್ಷ ಹಾಗೆ ಸರ್ಕಾರವನ್ನ ಕಬಳಿಸೋದಕ್ಕೆ ಶಶಿಕಲಾ ಅವರು ನಡೆಸ್ತಾ ಇರುವಂತಹ ತಂತ್ರ, ಜೊತೆಗೆ ಕುದುರೆ ವ್ಯಾಪಾರದ ಬಗ್ಗೆ ಕೂಡ ಸಂಪೂರ್ಣವಾಗಿ ಹೇಳಿದ್ದು, ಶಶಿಕಲಾ ಅವರ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಹರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು 7:30ಕ್ಕೆ ಭೇಟಿಯಾಗುವಂತಹ ಶಶಿಕಲಾ ನಟರಾಜನ್ ಪನ್ನೀರ್ಸೆಲ್ವಂ ವಿರುದ್ಧ ಯಾವೆಲ್ಲ ದೂರುಗಳನ್ನ ಹೇಳ್ತಾರೆ ರಾಜ್ಯಪಾಲರ ತನ್ನದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಎರಡೂ ಕಡೆಯ ವಾದಗಳನ್ನ, ಎರಡೂ ಕಡೆಯ ಮಾತುಕತೆಯನ್ನು ಆಲಿಸಿದ ನಂತರ ರಾಜ್ಯಪಾಲರು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ನಿರ್ಧಾರ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಶಾಸಕರ ಕುದುರೆ ವ್ಯಾಪಾರದ ವಿಚಾರವನ್ನ ಹೇಳಿರುವ ಪರಿಣಾಮ ಏನಾದ್ರೂ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಬಹುದಾ ರಾಜ್ಯಪಾಲರು ಅನ್ನುವಂಥದ್ದನ್ನು ಕೂಡ ಯೋಚಿಸಬೇಕಾಗತ್ತೆ. ಅದರ ಜೊತೆಗೆ ಶಶಿಕಲಾಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬಹುದಾ, ಯಾಕಂದ್ರೆ ಪನ್ನೀರ್ಸೆಲ್ವಂ ಕೊಟ್ಟಂತಹ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ರೆ ಸರ್ಕಾರ ರಚನೆಗೆ ಬಹುಮತ ಸಾಬೀತುಪಡಿಸಿ ಸರ್ಕಾರ ರಚಿಸುವಂತೆ ಶಶಿಕಲಾ ಅವರಿಗೆ ಆಹ್ವಾನ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡಬೇಕು. ಹಾಗೆ ಪನ್ನೀರ್ಸೆಲ್ವಂ ಅವರ ರಾಜೀನಾಮೆಯನ್ನ
ತಿರಸ್ಕರಿಸಿ ರಾಜೀನಾಮೆಯನ್ನ ವಾಪಸ್ ಕೊಟ್ಟು ಅವರಿಗೆ ಬಹುಮತ ಸಾಬೀತುಪಡಿಸೋ ಕೇಳಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಶಶಿಕಲಾ ವಿರುದ್ಧದ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಾಗಿದೆ, ಅಲ್ಲಿ ತನಕ ಕಾಯುವಂತಹ ಒಂದು ಧೋರಣೆಯನ್ನು ರಾಜ್ಯಪಾಲರು ತೋರಿಸ್ತಾರಾ? ಈ ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಒಟ್ಟಾರೆ ತಮಿಳುನಾಡಿನ ರಾಜಕೀಯ ರಾಜ್ಯಪಾಲರ ಅಂಗಳದಲ್ಲಿದೆ. ರಾಜ್ಯಪಾಲರ ಅಂಗಳದಲ್ಲಿ ಚೆಂಡು ಇದ್ದು ರಾಜ್ಯಪಾಲರು ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ತಾರೆ ಇಬ್ಬರ ಭೇಟಿಯ ನಂತರ ಅನ್ನೋದು ಈಗ ತೀವ್ರ ಕುತೂಹಲ ಕೆರಳಿಸಿದೆ.